ಗೈಸ್ ಇಲ್ಲಿ ಬಿಸಿಲಂದರೆ ಬಿಸಿಲು, ಕಣ್ಣು ಕುಕ್ತಾ ಉಂಟು. ಇದು ಟ್ರಾವೆಲ್ ಪಾರ್ಟ್ನರ್ಸ್, ದಕ್ಷಿಣದ ಕಾಶಿ ಅಂತಲೇ ಫೇಮಸ್ ಆಗಿರುವಂಥ ಟೆಂಪಲ್. ಸೊ ನೋಡುವ ಒಳಗಡೆ ಯಾವ ಥರ ವೈಬ್ ಇದೆ ಅಂತ. ಶೆಕೆ ಇಲ್ಲ, ಬಟ್ ಇವಳು ಸುಸ್ತಾಗಿ ಬೀಳ್ತಾ ಇದ್ದಾಳೆ. ಒಳಗಡೆ ಬರೋಕ್ಕಾಗಲ್ಲ ನಿಮಗೆ, ಬಿಸಿಲಿಗೆ ಇದಾಗಲ್ವಾ? ಇಲ್ಲಿ ಕೊಡಿತೀನಿ ಕೊಡಿ. 125 ಟೆಂಪಲ್ಸ್ ಊರಿನ ಮಧ್ಯದಲ್ಲಿ ಟೆಂಪಲ್ಸ್ ಇದೆ, ಹೊಲ ಗದ್ದೆಗಳಿದೆ, ಬೆಟ್ಟದ ಮೇಲಿದೆ, 1 ಕಿಲೋಮೀಟರ್ ಆಚೆ ಹೋದ್ರೆ ನದಿ ಇದೆ. ಹತ್ತಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಬಿಕಾಸ್ ಆಫ್ ದಿಸ್ ಬಿಸಿಲು. ಎಂತ ಸ್ಪೆಷಲ್ ಇದೆ? ಜೋಳದ ರೊಟ್ಟಿ, ಸೊ ಲೆಟ್ಸ್ ಸಿ. ಹಾಯ್ ಗೈಸ್, ಇದು ಡೇ 2 ಬಾದಾಮಿಯಲ್ಲಿ. ಇದು ನಂದು ಟ್ರಾವೆಲ್ ಪಾರ್ಟ್ನರ್ಸ್. ಹಾಯ್, ಇಲ್ಲಿ ನೋಡಿ ಚೋಟಾ ಟ್ರಾವೆಲರ್. ನೀವಲ್ಲ ಇಲ್ಲಿ. ಲೆಟ್ಸ್ ಎಕ್ಸ್ಪ್ಲೋರ್. ಗೈಸ್, ನಾನೀಗ ಶ್ರೀ ಕ್ಷೇತ್ರ ಮಹಾಕೂಟ ಟೆಂಪಲಲ್ಲಿದ್ದೇನೆ. ಇದು ದಕ್ಷಿಣದ ಕಾಶಿ ಅಂತಲೇ ಫೇಮಸ್ ಆಗಿರುವಂಥ ಟೆಂಪಲ್. ಸೊ ನೋಡುವ ಒಳಗಡೆ ಯಾವ ಥರ ವೈಬ್ ಇದೆ ಅಂತ. ಸೊ ಇದಕ್ಕೆ ದಕ್ಷಿಣದ ಕಾಶಿ ಯಾಕೆ ಹೆಸರು ಬಂತು ಅಂದರೆ, ಇಲ್ಲಿ ತುಂಬ ಸುಮಾರು ಇದು ಶಿವಲಿಂಗಗಳು ಇಲ್ಲಿದೆ. ಕಾಶಿಯಲ್ಲಿರುವ ಥರನೇ ಇಲ್ಲಿಯೂ ತುಂಬ ಶಿವಲಿಂಗಗಳಿದೆ. ಆ್ಯಂಡ್ ತುಂಬ ಅಂದರೆ ತುಂಬ ಒಂದು ಪವರ್ಫುಲ್ ಆದಂತಹ ಟೆಂಪಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ತುಂಬ ಅಂದರೆ ಅನೇಕ ಸಾಧು ಸಂತರು ಇಲ್ಲಿ ಆಶ್ರಯ ಪಡೆದಿದ್ದಾರೆ ಅಂತ ಒಂದು ಪ್ರತೀತಿನೂ ಇದೆ. ಈ ಟೆಂಪಲ್ ಅಂತೂ ಚೆನ್ನಾಗಿರುವಂತಹ ಒಂದು ನಿಮಗೆ ಪೀಸ್ಫುಲ್ ಆದಂತಹ ಒಂದು ವೈಬನ್ನು ಕೊಡತ್ತೆ. ಅಂದರೆ ತುಂಬ ಯುನೀಕ್ ಆಗಿರುವಂತಹ ಒಂದು ಟೆಂಪಲ್ ಅಂತಲೇ ಹೇಳ್ಬೋದು. ಎಲ್ಲ ಕಡೆ ನೋಡಿದ್ರು ಚೆನ್ನಾಗಿರುವಂತಹ ಒಂದು ಕಲ್ಲಿನ ಕೆತ್ತನೆ ಆಗಿರ್ಬೋದು, ಎಲ್ಲ ಕೂಡ ಸುಂದರವಾಗಿದೆ ಇಲ್ಲಿ. ನಾವು ಈ ಟೆಂಪಲ್ನ ದರ್ಶನ ಪಡೆಯಬೇಕಾದ್ರೆ ಇಲ್ಲೇ ಟೆಂಪಲ್ನ ಪಕ್ಕದಲ್ಲಿ, ಟೆಂಪಲ್ನ ಒಳಗಡೆನೆ ಒಂದು ಮದುವೆ ಆಗ್ತಿತ್ತು. ಸೊ ಅದಕ್ಕೂ ವಿಸಿಟ್ ಮಾಡಿದ್ವಿ. ಅವ್ರ ಅಂದರೆ ಒಂದು ಕ್ಯೂರಿಯಾಸಿಟಿಯಿಂದ ಯಾವ ಥರ ಟ್ರೆಡಿಷನ್ ಇದೆ, ಅವ್ರದ್ದು ಕಲ್ಚರ್ ಇದೆ ಅಂತ. ಸೊ ನೈಸ್ ಇಟ್ ವಾಸ್. ಇವಾಗ ಪಟ್ಟದಕಲ್ಲು ಪ್ಲೇಸಿಗೆ ಬಂದಿದ್ದೇವೆ. ಗೈಸ್ ಇಲ್ಲಿ ಬಿಸಿಲಂದರೆ ಬಿಸಿಲು, ಕಣ್ಣು ಕುಕ್ತಾ ಉಂಟು. ನೀವಿಲ್ಲಿ ಪಟ್ಟದಕಲ್ಲುಗೆ ಹೋಗಬೇಕಾದ್ರೆ ಎಂಟ್ರೆನ್ಸಲ್ಲೇ ಸ್ವಲ್ಪ ಅಂದರೆ ರೈಟ್ ಸೈಡಲ್ಲಿ ಒಬ್ಬರು ಅಜ್ಜಿ ಇರ್ತಾರೆ. ಇವರು ಒಂದು ಮೊಸರನ್ನು ಸೇಲ್ ಮಾಡ್ತಾ ಇರ್ತಾರೆ. ಬಟ್ ಈ ಮೊಸರಂತೂ ತುಂಬಾನೇ ಸ್ವೀಟ್, ಚೆನ್ನಾಗಿರುತ್ತೆ. ತುಂಬ ಅಂದರೆ ತುಂಬ ಟೇಸ್ಟಿ. ನೀವು ಹೋದರೆ ಇವ್ರ ಕೈಯಿಂದ ಮೊಸರು ತಗೊಳ್ಳಿ, ಅವರಿಗೂ ಹೆಲ್ಪ್ ಆಗತ್ತೆ, ನಿಮಗೂ ಚೆನ್ನಾಗಾಗತ್ತೆ. ನಿಮ್ಗೆ ಯಾಕೆ ಒಳಗಡೆ ಬರೋಕ್ಕಾಗಲ್ಲ? ನಿಮಗೆ ಬಿಸಿಲಿಗೆ ಇದಾಗಲ್ವಾ? ಇಲ್ಲಿ ಕೊಡಿತೀನಿ ಕೊಡಿ. ಮನೇಲಿ ಎಷ್ಟು ದನ ಇದೆ? ಮನೆಯಲ್ಲಿ ಒಂದು ಎಮ್ಮೆ ಕೊಡಿ. ಒಂದು ಎಮ್ಮೆನಾ? ವ್ಯಾಪಾರ ಆಗತ್ತಾ? ನಿಮ್ಮಂತಾರ ತಿಳಿದಾರ ತಗೊಂತಾರ, ಹಂಗ ದಡದರ ಹೋಗ್ಬಿಡ್ತಾ ಒದರ್ಕೊಂತ ಕುಂತ್ಬಿಡ್ತಿ. ಸಂಜೆ ತನಕ ಇರ್ತೀರಾ? ಮಜ್ಜಿ ಕೊಲ್ರಿ ಮೇಡಮ್. ಸೊ ಪಟ್ಟದಕಲ್ಲು ಅಂತ ಯಾಕೆ ಹೆಸರು ಬಂತು ಅಂದರೆ, ಈ ಚಾಳುಕ್ಯ ರಾಜರ ಪಟ್ಟಾಭಿಷೇಕ ಆಗಬೇಕಾದ್ರೆ ಈ ಪ್ಲೇಸಲ್ಲಿ ಆಗ್ತಿತ್ತಂತೆ. ಸೊ ಅದಕ್ಕೋಸ್ಕರ ಈ ಪ್ಲೇಸಿಗೆ ಪಟ್ಟದಕಲ್ಲು ಅಂತ ಹೆಸರು ಬಂತು.
ಸೊ ನೆಕ್ಸ್ಟ್ ನಾವು ಊಟ ಮಾಡಲಿಕ್ಕೆ ಅಂತ ಇಲ್ಲಿ ಪಟ್ಟದಕಲ್ಲಿದ್ದು ನಾವೆಲ್ಲ ತಿರ್ಗಾಡಿ ಆದ ನಂತರ ಅಲ್ಲೇ ಹತ್ತಿರದಲ್ಲಿರುವಂಥ ಒಂದು ಹೋಟೆಲಿಗೆ ಬಂದ್ವಿ. ಜೋಳದ ರೊಟ್ಟಿ ಊಟ ಮಾಡುವ ಅಂತ. ಎಂತ ಸ್ಪೆಷಲ್ ಇದೆ ಜೋಳದ ರೊಟ್ಟಿ? ಸೊ ನೆಕ್ಸ್ಟ್ ಪ್ಲೇಸ್ ಬಂದ್ಬಿಟ್ಟು ಐಹೊಳೆ. ಟೆಂಪಲ್ಸ್ ಇದೆ ಅಂತಂದರೆ 125, ಟೋಟಲ್ 125 ಟೆಂಪಲ್ಸ್. ಊರಿನ ಮಧ್ಯದಲ್ಲಿ ಟೆಂಪಲ್ಸ್ ಇದೆ, ಹೊಲ ಗದ್ದೆಗಳಿದೆ, ಬೆಟ್ಟದ ಮೇಲಿದೆ. 1 ಕಿಲೋಮೀಟರ್ ಆಚೆ ಹೋದರೆ ನದಿ ಇದೆ, ಯಾವುದು ಮಲಪ್ರಭಾ. ಆ ನದಿ ದಂಡೆ ಸುತ್ತಲೂ ಟೆಂಪಲ್ಸ್ ಇವೆ. ಒಟ್ಟು ಐಹೊಳೆಯಲ್ಲಿ ದೇವಾಲಯಗಳ ಸಂಖ್ಯೆ ಅಂತಂದರೆ 125 ದೇವಸ್ಥಾನ. ಇಷ್ಟೊಂದು ಟೆಂಪಲ್ ಎಲ್ಲ ಯಾರು ಕಟ್ಸಿದ್ರು ಚಾಲುಕ್ಯರು ಅಂತಂದರೆ, ಕಟ್ಸುವಂಥ ಉದ್ದೇಶ ಏನಿತ್ತು ಅಂದರೆ 14 ವರ್ಷಗಳ ಹಿಂದೆ ಈ ಐಹೊಳೆಯಲ್ಲಿ ಈ ಆರ್ಕಿಟೆಕ್ಚರ್ ಬಗ್ಗೆ ಹೇಳ್ಕೊಡ್ತಿರುವಂಥ ಒಂದು ವಿಶ್ವವಿದ್ಯಾನಿಲಯ. ಆಗಿನ ಕಾಲದಲ್ಲಿ ನಮ್ಮ ಭಾರತ ದೇಶದಲ್ಲಿ 4 ವಿಶ್ವವಿದ್ಯಾಲಯಗಳಿವೆ. 2 ನಾರ್ತ್ ಇಂಡಿಯಾದಲ್ಲಿ, 2 ಸಂಸ್ಕೃತದಲ್ಲಿ. ಈ ಊರು ತುಂಬೆಲ್ಲ ಪಂಡಿತರು. ಎಷ್ಟು ಜನ ಅಂದರೆ 5. ನರಸಿಂಹ, ವಿಜಯ ನರಸಿಂಹ. ವಿಜಯ ಮೀನ್ಸ್ ವಿಕ್ಟರಿ ಆಫ್ಟರ್ ಕಿಲಿಂಗ್ ದಿ ಹಿರಣ್ಯಕಶಿಪು ಹ್ಯಾಪಿ ಫೇಸ್. ಸರ್ ಲಯನ್ ಫೇಸ್ ಆ್ಯಂಡ್ ಹ್ಯೂಮನ್ ಬಾಡಿ. ವಿಕ್ಟೋರಿಯಸ್ ನರಸಿಂಹ ಆರ್ ಹ್ಯಾಪಿ ನರಸಿಂಹ. ನೀವು ಹಂಪಿಗೆ ಹೋಗ್ಬಿಟ್ಟು ಸರ್ ಲಕ್ಷ್ಮೀ ನರಸಿಂಹ, ಯೋಗ ನರಸಿಂಹ, ಶಾಂತ ನರಸಿಂಹ, ಪ್ರಸನ್ನ ನರಸಿಂಹ, ಆಂಗ್ರಿ ಅಂದರೆ ಉಗ್ರ, ಹಿರಣ್ಯಕಶಿಪು ರಾಕ್ಷಸನ ಸವಾಲ್. ನೆಕ್ಸ್ಟ್ ಅಲ್ಲೇ ಪಕ್ಕದಲ್ಲಿ ಅಂದರೆ ಸ್ವಲ್ಪ ಒಂದು ಹತ್ರ ಅಂದರೆ ಐಹೊಳೆಗಿಂತ ಒಂದು 4-5 ಕಿಲೋಮೀಟರ್ ಹೋದರೆ ರಾವಣಪಡಿ ಅಂತ ಒಂದು ಪ್ಲೇಸ್ ಇರುತ್ತೆ. ಇದು ತುಂಬ ಜನರಿಗೆ ಗೊತ್ತಿರಲ್ಲ, ಸೊ ಇದಕ್ಕೆ ಮಸ್ಟ್ ವಿಸಿಟ್ ಪ್ಲೇಸ್ ಇದು. ಸೊ ಇದಾಗಿತ್ತು ನಮ್ಮದು ಡೇ 2 ಆ್ಯಂಡ್ ಇಲ್ಲಿ ಎಂಡ್ ಆಫ್ ದ ಡೇ ನಾವು ಸ್ವಲ್ಪ ಸ್ವೀಟ್ ತಗೊಂಡು ನಾವು ಸ್ಟೇ ಹತ್ರ ಹೊರಟ್ವಿ. ಇಲ್ಲಿ ಖಾರದಂಟು ಅಂತ ಸ್ವೀಟ್ ತುಂಬಾ ಫೇಮಸ್ಸು, ಸೊ ಇದನ್ನು ನೀವು ಟ್ರೈ ಮಾಡಿ. ಆ ಡೇ ನಾವು ಸ್ಟೇ ಆಗಿರೋದು ಹೋಟೆಲ್ ಹೆಸರು ಗ್ರ್ಯಾಂಡ್ ಹೆರಿಟೇಜ್ ಹೋಟೆಲ್ ಅಂತ. ಇದು ತುಂಬಾ ಚೆನ್ನಾಗಿದೆ ಆ್ಯಂಡ್ ನಿಮಗೆ ಎಲ್ಲ ಪ್ಲೇಸಸ್ ಮೇನ್ ಪ್ಲೇಸಸ್ಸಿಗೆಲ್ಲ ಹತ್ರ ಕೂಡ ಇದೆ. ಸೊ ನಾವು ಫಸ್ಟ್ ಡೇ ರೆಸಾರ್ಟಲ್ಲಿ ಸ್ಟೇ ಆಗಿದ್ವಿ, ನೆಕ್ಸ್ಟ್ ಡೇ ಈ ಥರ ಒಂದು ಹೋಟೆಲಲ್ಲಿ ಸ್ಟೇ ಆಗಿದ್ವಿ. ಸೊ ಇಲ್ಲಿ ವೆಜ್ ಆ್ಯಂಡ್ ನಾನ್ ವೆಜ್ ಆಗಿ ಸಪರೇಟಾಗಿ ಇದು ನಿಮಗೆ ಸರ್ವ್ ಮಾಡ್ತಾರೆ. ಸೊ ಒಂದು ಬ್ಯೂಟಿಫುಲ್ ಆದಂಥ ಪ್ಲೇಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ಸೊ ನಾವು ಡೇ 2 ಈ ಗ್ರ್ಯಾಂಡ್ ಹೆರಿಟೇಜ್ ಹೋಟೆಲಲ್ಲಿ ಸ್ಟೇ ಆಗಿ ನೆಕ್ಸ್ಟ್ ಡೇ ಫ್ರೆಶನ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮಾಡಿ ನಾವು ಹೊರಟಿರೋದು ಬಾದಾಮಿ ಕೇವ್ಗೆ. ಇದು ತುಂಬ ಬ್ಯೂಟಿಫುಲ್ ಆದಂಥ ಪ್ಲೇಸ್ ಅಂತಲೇ ಹೇಳ್ಬೋದು. ನಿಮಗೆ ಜಾಸ್ತಿ ಹತ್ತಕ್ಕೂ ಇರಲ್ಲ, ಬಿಸಿಲು ಬರಲ್ಲ, ಏನೂ ಇಲ್ಲ. ಸೊ ತುಂಬ ಪೀಸ್ಫುಲ್ ಆದಂಥ ಪ್ಲೇಸ್ ಆ್ಯಂಡ್ ಮಸ್ಟ್ ವಿಸಿಟ್ ಪ್ಲೇಸ್. ತುಂಬ ಚೆನ್ನಾಗಿದೆ. ಇಲ್ಲಿಂದ ವ್ಯೂ ಎಲ್ಲ ಸಖತ್ತಾಗಿ ಕಾಣಿಸುತ್ತೆ ನಿಮಗೆ.
ನಾನೀಗ ಬಾದಾಮಿ ಫೋರ್ಟಿಗೆ ಎಂಟ್ರೆನ್ಸಲ್ಲಿದ್ದೇನೆ ಫೋರ್ಟಿಗೆ ಹೋಗೋಕ್ಕೆ. ಸೊ ಲೆಟ್ಸ್ ಸಿ. ಇದು ಬಾದಾಮಿ ಫೋರ್ಟಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ ಇದೆ, ಸ್ವಲ್ಪ ಹತ್ತಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಬಿಕಾಸ್ ಆಫ್ ದಿಸ್ ಬಿಸಿಲು. ಇದ್ರೆ ಕೂಡ ಅಷ್ಟು ಏನು ಶೆಕೆ ಇಲ್ಲ, ಬಟ್ ಇವಳು ಸುಸ್ತಾಗಿ ಬೀಳ್ತಾ ಇದ್ದಾಳೆ. ಸೊ ಗೈಸ್, ಫೈನಲಿ ಇಲ್ಲಿ ಪೋರ್ಟಿಗೆ ರೀಚ್ ಆಗಿದ್ದೇನೆ. ಎಂಥ ಬಿಸಿಲು ಅಂದರೆ ತುಂಬ ಬಿಸಿಲು, ಬಟ್ ಸ್ಟಿಲ್ ಪ್ಲೇಸಸ್ ಚೆನ್ನಾಗಿದೆ. ವೆದರ್ ಆಲ್ಸೋ ಲೈಕ್ ಕೂಲ್ ಇದೆ, ಬಟ್ ಬಿಸಿಲಿದೆ ಅಷ್ಟೇ. ಆ್ಯಂಡ್ ನೋಡಬೇಕಾದ್ರೆ ಅಂಥ ಪ್ಲೇಸೇ ಇದು, ಮಸ್ಟ್ ವಿಸಿಟ್ ಪ್ಲೇಸ್. ಚೆನ್ನಾಗಿದೆ ತುಂಬ. ಇದು ಬಾದಾಮಿಗೆ ಬಂದರೆ ಇದನ್ನಂತೂ ಮಿಸ್ ಮಾಡಲೇಬೇಡಿ. ಆ್ಯಂಡ್ ಅಷ್ಟೇನು ಇದಿಲ್ಲ, ಅಂದರೆ ಹೈಕ್ ಮಾಡೋಕ್ಕೆ ಅಷ್ಟೇ ಅಂತ ಡಿಫಿಕಲ್ಟ್ ಇಲ್ಲ, ಲೈಕ್ ಚೆನ್ನಾಗಿದೆ, ಸ್ಟೆಪ್ಸ್ ಇದೆ. ಸೊ ಯಾ, ಸೊ ಇದಾಗಿತ್ತು ನಮ್ಮ ಬಾದಾಮಿ ಟ್ರಿಪ್. ತುಂಬ ಚೆನ್ನಾಗಾಗಿತ್ತು ಎಕ್ಸ್ಪೀರಿಯನ್ಸ್ ಅಂತೂ. ಲೆಸ್ ಕ್ರೌಡೆಡ್. ಆ್ಯಂಡ್ ಲಾಸ್ಟ್ ಎಂಡ್ ಆಗಬೇಕಾದ್ರೆ ನಾವು ಜೋಳದ ರೊಟ್ಟಿ ಹೋಳಿಗೆ ಊಟ ಮಾಡಿಕೊಂಡು ಬಂದ್ವಿ.